ಭಾರತ್ ಮಾತಾ ಕಿ. ಸುರಪುರಕ್ಕೆ, ನಾರಾಯಣಪುರಕ್ಕೆ, ಬಿಜೆಪಿ ಪಕ್ಷಕ್ಕೆ, ರಾಜೀವ್ ಗೌಡ್ರಿಗೆ, ಮಣಿಕಂಠ ನಾಯಕ್ ಅವರಿಗೆ. ನೋಡ್ರಿ, ನನಗೆ ಬಹಳ ಖುಷಿ ಆಗುತ್ತೆ ಈ ಊರ್ಲಿಕ್ಕೆ ಬರ್ಲಿಕ್ಕೆ. ನನಗೆ ಬಹಳ ನಮ್ಮ ಇವ್ರು ಮಣಿಕಂಠ ಹೇಳಿದ್ರು ಈಗ ಇದು 2ನೇ ಸಲ ಬರ್ತಾ ಇರೋದು ಅಂತ. ಈ 2 ಸಲನೂ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ರಾಜು ಗೌಡ್ರೆ. ಈ ಪರಿಚಯ ಮಾಡೋದಕ್ಕೆ ಮತ್ತೆ ಅವರೇನೇ ಕಾರಣ ನನಗೆ. ನೋಡ್ರಿ, ಅಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಘ, ಇದು ಯಾದಗಿರಿ ವಿಭಾಗ ನಾರಾಯಣಪುರ ಅಂತಿದೆ. ಯಾದಗಿರಿ ಅಂತ ಅನ್ನೋದು ನಾನು ಹುಟ್ಟಿರೋ ಊರು, ಇದೇ ಮಣ್ಣು. ಮತ್ತೆ ನನ್ನನ್ನ ಇದೇ ಮಣ್ಣಿಗೆ ಕರೆಸಿದ್ದಾರೆ. ಇದರ ಎಲ್ಲದರ ಕೀರ್ತಿ, ಇದೆಲ್ಲದರ ಇದು ಇವ್ರಿಗೆ ಸೇರ್ಬೇಕಾಗ್ತದೆ. ನಾನು ಬರ್ಬೇಕಾದ್ರೆ ಮಾತಾಡ್ಕೊಂತ ಬರ್ತಾ ಇದ್ದೆ ನಮ್ಮ ಮಣಿಕಂಠನಿಗೆ, ಅಲ್ಲಪ್ಪ ಡ್ಯಾಮ್ ಪಕ್ಕದಲ್ಲೇ ಇದೆ, ಎಲ್ಲ ಒಣ ಇದೆಯಲ್ಲಪ್ಪ ಅಂತ ಅಂದಾಗ ಗೊತ್ತಾಯ್ತು ನನಗೆ, ಇಲ್ಲಿದ್ದವ್ರಿಗೆ ಇಲ್ಲಿರೋ ಡ್ಯಾಮಿನ ನೀರು ಸಿಗ್ತಾ ಇಲ್ಲ ಅಂತ. ಇದು ಯಾವ ನ್ಯಾಯ ಇದು? ಅದಕ್ಕೆ ನಾನು ಹೇಳೋದಿಷ್ಟೇ, ಈ ಊರಿಗೆ ಮಿಡಿಯುವಂತ ಹೃದಯದ ಜೊತೆಯಲ್ಲಿ ನಾವೆಲ್ಲರೂ ಇರಬೇಕು ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮೆಲ್ಲರ ಕರ್ತವ್ಯ. ಯಾಕಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಈ ಊರಿಗೆ ಏನಾದ್ರೂ ಮಾಡಬೇಕು ಅಂತ ಅನ್ನುವಂಥವ್ರ ಜೊತೆಯಲ್ಲಿ ನಾವು ಇರಬೇಕು ಅಂತ ಅನ್ನೋದಿದೆಯಲ್ಲ, ಅಷ್ಟೇ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯ ಪರಿಚಯವನ್ನ ನೀವು ಮಾಡಬೇಕು ಅಂತ ಅನ್ನುವಂಥದ್ದು. ಯಾಕಂದ್ರೆ ಅವ್ರನ್ನ ಚುನಾವಣೆ ಹಿಂದೂ ನೋಡಿದೀನಿ, ಚುನಾವಣೆ ಟೈಮಲ್ಲೂ ನೋಡಿದೀನಿ, ಅವ್ರು ಅಧಿಕಾರದಲ್ಲಿ ಇದ್ದಾಗಲೂ ನೋಡಿದೀನಿ, ಅಧಿಕಾರದಲ್ಲಿ ಇಲ್ದಾಗ್ಲೂ ನೋಡಿದೀನಿ. ಒಂದ್ ಹೇಳ್ತೀನಿ ಕೇಳ್ರಿ, ಅಧಿಕಾರದಲ್ಲಿ ಇದ್ದಾಗ ಜನಗಳಿಗೆ ಮಿಡಿಯುವಂಥದ್ದು ಒಂದಾದ್ರೆ, ಅಧಿಕಾರದಲ್ಲಿ ಇಲ್ದಾಗ್ಲೂ ಕೂಡ ನಿಮ್ಮಗಳ ಹೃದಯಕ್ಕೆ ಅದ ಹೃದಯ ಮಿಡಿಯುತ್ತೆ, ಅದ ನಿಜವಾದದ್ದು. ಅವ್ರನ್ನ ಕೈ ಬಿಡಬಾರ್ದು ನಾನು, ಅವ್ರನ್ನ ಕೈ ಬಿಡಬೇಡ್ರಿ. ಯಾಕಂತಂದ್ರೆ ಯಾರು ನಮಗೆ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇದಾರಲ್ಲ, ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮೆಲ್ಲರ ಕರ್ತವ್ಯ. ಯಾವುದೋ ಇಲ್ವೋ, ಅದು ಈ 7ನೇ ತಾರೀಕು ಬರ್ತಾ ಇರುವಂತ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾವು ಇದೀವಿ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಒಕ್ಕಳಾಗಬೇಕು. ನಮ್ಮೆಲ್ಲರಿಗೂ ಕೂಡ 7ನೇ ತಾರೀಕು ಆಗ್ತಾ ಇರುವಂತ ಚುನಾವಣೆಯಲ್ಲಿ ಮತ್ತೊಮ್ಮೆ ಇನ್ನೊಂದ್ಸಲ ಅವಕಾಶ ಸಿಕ್ಕಿದೆ ನಮಗೆ. ರಾಜು ಗೌಡ್ರನ್ನ ನಮ್ಮವರಾಗಿಸ್ಕೊಳ್ಳಿಕ್ಕೆ, ಮತ್ತೆ ನಮ್ಮನ್ನ ಪ್ರತಿನಿಧಿಸೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಎಲ್ಲರೂ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ, ಈ ಸಲ ಅವ್ರನ್ನ ಕೈ ಬಿಡಬೇಡ್ರಿ ಅಷ್ಟೇ. ಈ ಸಲ ಅವ್ರನ್ನ ಕೈ ಬಿಡಬೇಡ್ರಿ. ಯಾಕಂತಂದ್ರೆ ಇದು ನುಕ್ಸಾನ್ ನಮಗೆ. ಮತ್ತೆ ಅವರು ಮತ್ತೆ ಇಲ್ಲಿ ಬಂದಾಗ ಮಾತ್ರ ಲಾಭ ಆಗುತ್ತೆ. ಈ ಸಲ ನಾವೇನಾರು ಕೈ ಬಿಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅವರಿಗಿಂತ ಜಾಸ್ತಿ ನುಕ್ಸಾನ್ ಯಾರು ಗೊತ್ತಾ? ನಮಗೆ. ಈ ಸಲ ನಾವ್ ಯಾರು ನುಕ್ಸಾನ್ ಮಾಡಬಾರ್ದು, ನುಕ್ಸಾನ್ ನಮಗೂ ಆಗಬಾರ್ದು ಅಂತ ಹೇಳ್ತಾ 7ನೇ ತಾರೀಕು ಬರ್ತಾ ಇರುವಂತ ಚುನಾವಣೆಯಲ್ಲಿ ರಾಜು ಗೌಡ್ರನ್ನ ಬಹಳ ಅತ್ಯಂತ ಹೆಚ್ಚಿನ ಇದರಲ್ಲಿ ಮತದಲ್ಲಿ ಅವ್ರನ್ನ ಗೆಲ್ಲಿಸಿ ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಬೇಕು ಅಂತ ಅನ್ನುವಂಥದ್ದು, ಮತ್ತೆ ಶಾಸಕರ ಮುಖಾಂತರವಾಗಿ ಈ ಸಲ ಸಚಿವರು ಆಗ್ಬೇಕು. ಅವರು ಈ ಭಾಗದಿಂದ ನಮ್ಮನ್ನೆಲ್ಲರನ್ನೂ ಪ್ರತಿನಿಧಿಸುವಂತ ಸಚಿವರಾಗಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಜಲದಲ್ಲೂ ಪಾಪ ನೀವು ಇಷ್ಟು ಇದರಲ್ಲಿ ಬಂದಿದ್ದೀರಿ ನೋಡ್ರಿ. ಎಷ್ಟು ಜಲ ಆದ್ರೂ ಏನು ನಿಮ್ ಯಾರಿಗೂ ಏನು ತಟ್ತಾ ಇಲ್ಲ. ಏನಕ್ಕೆ ಗೊತ್ತಾ? ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂತ ಪ್ರೀತಿ ಅದು ಅಷ್ಟೇ. ಎಂತ ಜಲ ಆದ್ರೂ ಕೂಡ ಈ ಮುಂದೆ ತೆಗಿತಾರೆ. ಏನಕ್ಕೆ ಅಂತಂದ್ರೆ ಹೃದಯದಲ್ಲಿ ಇರುವಂತ ಅಂತ ಪ್ರೀತಿ ಅದು. ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೀತಿ 7ನೇ ತಾರೀಕಿನ ಚುನಾವಣೆಯ ಮುಖಾಂತರ ಎಲ್ಲರೂ ಅವರಿಗೆ ಓಟ್ ಹಾಕುವುದ್ರ ಮುಖಾಂತರ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಒಂದೇ ಸಲ ನಾವು ಮಾಡುವಂಥದ್ದು 7ನೇ ತಾರೀಕು ಮಾಡುವಂಥದ್ದು ಒಂದೇ ದಿವಸ ನಮ್ಮನ್ನ ಕಾಯುವಂತ 5 ವರ್ಷ ಕಾಯುವಂತ ನಾಯಕರು ಸಿಗ್ತಾರ್ರಿ ನಮಗೆ. 5 ವರ್ಷ ಕಾಯುವಂತ ನಾಯಕರು ಸಿಗ್ತಾರೆ. ನಾವು ಮಾಡೋ ಒಂದು ದಿವಸದ ಕೆಲಸ. ದಯವಿಟ್ಟು ಆ ಒಂದು ದಿವಸವನ್ನ ಅತಿ ಹೆಚ್ಚು ಗೌರವದಿಂದ, ಅತಿ ಹೆಚ್ಚು ಪ್ರೀತಿಯಿಂದ ನಿಮ್ಮೆಲ್ಲರ ನಾಯಕರನ್ನ ಆಯ್ಕೆ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ನೋಡುವಂತ ಸೌಭಾಗ್ಯ ನಮ್ಗೆ ಮಣಿಕಂಠ ಮತ್ತೆ ರಾಜೀವ್ ಗೌಡ್ರು ಕೊಟ್ಟಿರೋದಕ್ಕೆ ಅವ್ರಿಗೆ ನಮಸ್ಕಾರ. ನನಗೆ ಮತ್ತೆ ಬರ್ತಾ ಇರ್ತೀನಿ. ಇನ್ನೊಂದ್ಸಲ ಬಂದಾಗ ಖಂಡಿತವಾಗ್ಲೂ ಪ್ರಚಾರಕ್ಕೆ ಬರಲ್ಲ, ಇವ್ರು ಗೆದ್ದಿರ್ತಾರಲ್ಲ ಅದನ್ನ ಆಚರಿಸೋದಕ್ಕೋಸ್ಕರ ಬರ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ತಾನೇ ನೀವು ಬಿಜೆಪಿ ಅಭ್ಯರ್ಥಿ ರಾಜು ಗೌಡ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಾ ಸರ್. ಜನದ ಅಭಿಪ್ರಾಯ ಹಾಗೂ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಜನರ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ ಎರಡೂ ಒಂದೇ. ರಾಜು ಗೌಡ್ರ ಅವ್ರ ಎಲ್ಲರ ಮನಸ್ಸುಗಳನ್ನು ಗೆದ್ದಿರೋದಿದೆ ಅಂತ. ಸೊ ಹಾಗಾಗಿ ನನ್ನ ಅಭಿಪ್ರಾಯ ಬೇರೆ, ರಾಜು ಗೌಡ್ರ ಅಭಿಪ್ರಾಯ ಬೇರೆ, ಮತ್ತು ಅವ್ರನ್ನ ಪ್ರೀತಿ ಮಾಡುವಂಥ ಜನರ ಅಭಿಪ್ರಾಯ ಬೇರೆ ಅಲ್ಲ. ಮೂರೂ ಕೂಡ ಒಂದೇ ಆಗಿರುವಂಥದ್ದು. ಯಾವಾಗ ಇವೆರಡೂ ಕೂಡ ಈ ಮೂರೂ ಸಮ್ಮಿಶ್ರಣ ಆಗುತ್ತೆ ಗೊತ್ತಾ, ಆವಾಗ ಒಂದು ಗೆಲುವು ಖಂಡಿತವಾಗ್ಲೂ ಇರುತ್ತೆ. ನಾನು ಇಷ್ಟು ಇದನ್ನು ಮಾಡಿದ್ದೀನಿ. ಈಗ ರೋಡ್ ಶೋಗಳಾಗಿರ್ಬೋದು, ಇಷ್ಟು ಜನರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಲ್ಲಿ ಕಂಡಿರೋದು ಒಂದೇ, ನನಗೆ ರಾಜು ಗೌಡ್ರ ಮೇಲೆ ಇರುವಂಥ ಅಪಾರವಾದ ಪ್ರೀತಿ. ಅದು ಒಂದು ಕಡೆ ಮಾತ್ರ ಅಲ್ಲ ಆಗಿರೋದು. ಅವರ
ಜನರಿಗೆ ರಾಜುಗೌಡ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ರಾಜುಗೌಡರಿಗೆ ತಮ್ಮ ಜನರ ಮೇಲೆ ಇರುವಂಥದ್ದು ನಾನು ಕಂಡಿರೋದು. ಇವತ್ತು ಬಹಳ ಖುಷಿಯಿಂದನೇ ಇಲ್ಲಿ ಜನಗಳನ್ನು ಭೇಟಿ ಮಾಡುವಂಥದ್ದು ನಮಗೆ ಸಿಕ್ಕಂಥ ಸದವಕಾಶ ಇದು, ಸೌಭಾಗ್ಯ ಇದೆ. ಏಕೆಂದರೆ ಒಳ್ಳೆಯವ್ರ ಪರವಾಗಿ ಮಾತಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಗೊತ್ತಾ, ಅವಕಾಶ ಸಿಗುತ್ತೆ ಗೊತ್ತಾ. ಇವತ್ತು ಭಗವಂತ ನನಗೆ ಕೊಟ್ಟಿದ್ದಾನೆ. ಒಳ್ಳೆಯವರ ಜೊತೆಯಲ್ಲಿ ಒಳ್ಳೆಯವರ ಸಂಘ ಸಿಗೋದು ಭಾಳ ಅಪರೂಪ ರೀ ಇದು. ಇವತ್ತು ಒಳ್ಳೆಯವರ ಸಂಘ ನಮಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ಇಲ್ಲಿಯ ಜನಕ್ಕೆ ಮತ್ತು ರಾಜುಗೌಡರಿಗೆ ಅವರ ಸುಪುತ್ರ ಅವ್ರಿಗೆ ಸೇರಬೇಕಾಗಿರುವಂಥದ್ದು ಚಿರಋಣಿ ನಾನು ಅದೃಷ್ಟವಂತ. ಇಲ್ಲೆಲ್ಲ ಬಂದು ಎಲ್ಲರನ್ನೂ ಕೂಡ ಭೇಟಿ ಮಾಡುವಂಥದ್ದು ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಸರ್, ಅದೇ ಕಾಂಗ್ರೆಸ್ ಗ್ಯಾರಂಟಿಗಳು ಹೇಳ್ತಾರೆ, ಅದರ ಜೊತೆಗೂ ಇವತ್ತು ನೀವು ಕಾಂಗ್ರೆಸ್ ವಿರುದ್ಧವಾಗಿ ಮತಯಾಚನೆ ಮಾಡಿದಾಗ, ವಿರುದ್ಧ ಅನ್ನೋಕ್ಕಿಂತ ರಾಜುಗೌಡರ ಪರವಾಗಿ ಮತಯಾಚನೆ ಮಾಡಿದಾಗ ನಿಮ್ಮ ಅನಿಸಿಕೆಯಲ್ಲಿ ಜನರು ಏನಾದ್ರು ಶೇರ್ ಮಾಡ್ಕೊಂಡ್ರಾ, ನಿಮ್ಮ ಜೊತೆ ಏನಾದ್ರು ಮಾತುಕತೆ ನಡೀತಾ? ನಾನು ಅವಾಗಲೂ ಕೂಡ ಹೇಳಿದ್ದೀನಿ, ನನಗೆ ರಾಜಕೀಯ ಗೊತ್ತಿಲ್ಲ. ನಾನು ಅಲ್ಲಿ ಇದರಲ್ಲೂ ಕೂಡ ನಾನು ಹೇಳಿದೆ, ರಾಜಕೀಯ ನನಗೆ ಗೊತ್ತಿಲ್ಲ. ಆಮೇಲೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಗುರುತಿಸೋದಕ್ಕೆ ರಾಜಕೀಯ ಗೊತ್ತಿರಲೇಬೇಕು ಅನ್ನೋದೇನಿಲ್ಲ. ಅದು ತಂತ್ರಾಂತರದಿಂದ ನಡ್ಕೊಂಡು ಬಂದಿರುವಂಥದ್ದು. ನಾನು ಅವಾಗ ಭಾಳ ಸಲನೂ ಹೇಳಿದ್ದೀನಿ, ಇನ್ನೊಂದು ಸಲ ನಾನು ಇಲ್ಲಿ ರಾಜುಗೌಡರ ಸ್ನೇಹಿತನಾಗಿನೋ ಅಥವಾ ಅವ್ರನ್ನ ತುಂಬ ಚೆನ್ನಾಗಿ ಬಲ್ಲೆ ಅಂತನೋ ಅದಕ್ಕಿಂತ ಹೆಚ್ಚಾಗಿ ಅವರ ಅಭಿಮಾನಿಯಾಗಿದ್ದೀನಿ. ಅವರ ಗುಣಕ್ಕೆ ಅಭಿಮಾನಿಯಾಗಿದ್ದೆ ನಾನು. 4 ಜನಕ್ಕೆ ರಾಜುಗೌಡರ ಒಳ್ಳೆಯತನವನ್ನು ನನಗೂ ಗೊತ್ತಿದೆಯಲ್ವ, ಅದು ಇನ್ನೊಂದು 4 ಜನಕ್ಕೆ ಗೊತ್ತಾಗಲಿ ಅಂತ ಅನ್ನೋವಂಥದ್ದು ಅಂತ ಹೇಳೋಕ್ಕೆ ಅಂತ ಬಂದೆ. ನೋಡಿದ್ರೆ ಇಲ್ಲಿ ನಾನೇನು 4 ಜನಕ್ಕೆ ಹೇಳ್ಬೋದು, ಇಲ್ಲಿರೋರು ಎಲ್ಲರಿಗೂ ಕೂಡ ಅವರ ಒಳ್ಳೆಯತನವನ್ನು ಗೊತ್ತು. ಒಳ್ಳೆಯ ಅಭ್ಯರ್ಥಿ ಈ ಪ್ರಾಂತ್ಯಕ್ಕೆ ಸಿಕ್ಕಿ, ಈ ಕ್ಷೇತ್ರಕ್ಕೆ ಸಿಕ್ಕಿ ಅಂತ ಅನ್ನೋದಷ್ಟೇ. ಥ್ಯಾಂಕ್ ಯು ಸರ್.